ಪೊಲೀಸರ ಖಡಕ್ ಎಚ್ಚರಿಕೆ ನಡುವೆಯೂ ಕೂಡ ಪುಂಡಾಟ ನಿಲ್ಲಿಸ್ತಾ ಇಲ್ಲ. ಪ್ರವಾಸಿಗರ ಮೇಲೆ ಸ್ಥಳೀಯ ಬಾಡಿಗೆ ಜೀಪ್ ಚಾಲಕರ ದರ್ಪ. ಕುಡಿದು ವಾಹನ ಚಲಾಯಿಸಿ ಮುಳ್ಳಯ್ಯನಗಿರಿಯಲ್ಲಿ ಆಕ್ಸಿಡೆಂಟ್ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಚಾರ್ಮಡಿ ಘಾಟ್ ಅಲ್ಲ, ಮುಳ್ಳಯ್ಯನಗಿರಿ ಕಡೆ. ಚಿಕ್ಕಮಗಳೂರು ತಾಲೂಕಿನ ಮುಳ್ಳಯ್ಯನಗಿರಿ ರಸ್ತೆಯಲ್ಲಿ ನಡೆದಿರೋ ಘಟನೆ ಇದು. ಬೆಂಗಳೂರಿನಿಂದ ಪ್ರವಾಸಿಗರು ಬಂದಿದ್ದಾರೆ, ಕಾರಿಗೆ ಡಿಕ್ಕಿ ಆಗಿದೆ. ಅಪಘಾತದ ರಭಸಕ್ಕೆ ಪ್ರವಾಸಿಗರ ಕಾರಿನ ಮುಂಭಾಗ ಸಂಪೂರ್ಣ ಜಖಮ್ ಆಗಿದೆ. ಅವಾಚ್ಯವಾಗಿ ನಿಂದಿಸಿದಾರಂತ ಕೆಲ ಜೀಪ್ ಚಾಲಕರು. ಅಂದ್ರೆ ಅಲ್ಲಿನ ಲೋಕಲ್ಸ್ಗಳು ಮಾಡಿರೋ ಕಿತಾಪತಿ ಇದು. ನಾವು ಲೋಕಲ್ಲು ಏನ್ ಮಾಡೋಕ್ಕಾಗಲ್ಲ ಹೋಗು ಅಂತ ಆವಾಜ್ ಹಾಕಿದ್ದಾರೆ. ಹೋದವ್ರು ಏನ್ ಮಾಡ್ತಾರೆ, ನಮ್ಗೆ ಯಾಕೆ ಬಿಡು, ಇವತ್ತು ಒಂದಿನ ಬಂದಿದೀವಲ್ಲ ನೋಡ್ಕೊಂಡು ವ್ಯೂನ ವಾಪಸ್ ಹೋಗೋಣ ಅಂತ ಅವರು ಸುಮ್ಮನಾಗ್ತಾರೆ. ಇಲ್ಲ, ಇಂತಹ ಕಿತಾಪತಿಗಳು ಆಗ್ತಾ ಇರುತ್ತವೆ ಅಲ್ಲಿ. ಜೀಪ್ಗಳು ಅಂದರೆ ಗಿರಿ ಟಾಪಿಗೆ ಕರ್ಕೊಂಡೋಗಿ ನಿಲ್ಸೋಕ್ಕೆ ಬಾಡಿಗೆ ಅಂತ ಇಸ್ಕೊಳ್ತಾರೆ, ಇಷ್ಟಿಷ್ಟು ಒಬ್ಬೊಬ್ಬರಿಗೆ ಒಂದು ತಲೆಗೆ ಇಷ್ಟು ಹಣ ಅಂತ. ಬೈ ಮಿಸ್ಸಾಗಿ ಆಕ್ಸಿಡೆಂಟ್ ಆಯಿತೋ ಏನೋ ಗೊತ್ತಿಲ್ಲ. ಆದಮೇಲೆ ಆದರೂ ಸರಿಯಾಗಿ ಕುತ್ಕೊಂಡು ಮಾತಾಡ್ಕೊಂಡು ನಿವಾರಿಸ್ಕೋಬೋದಿತ್ತು, ಬಟ್ ಹಾಗೆ ಮಾಡಿಲ್ಲ. ಲೋಕಲ್ಸ್ ನಾವಿಲ್ಲಿ ಅಂತ ದರ್ಪ ಮೆರೆದಿದ್ದಾರೆ. ಬೆಂಗಳೂರಿನವ್ರು ಹೋಗಿದ್ರಂತೆ ಪಾಪ, ಕಾರ್ ಆಕ್ಸಿಡೆಂಟ್ ಈ ಕಡೆ, ಮತ್ತೊಂದು ಕಡೆ ಅವ್ರ ಮೇಲೆ ಇನ್ನೇನು ಮಾಡ್ತಾರೆ. ಅದು ಊರು ಬಿಟ್ಟು ಬೇರೆ ಊರಿಗೆ ಹೋಗಿರ್ತಾರೆ, ಸುಮ್ಮನೆ ಯಾಕೆ ಮಾತಾಡೋದು ಅಂದ್ಕೊಂಡು ವಾಪಸ್ ಬಂದಿರ್ತಾರೆ. ಇದು ಮೊದಲನೇ ಬಾರಿಗಲ್ಲ ಇಂತಹ ಘಟನೆಗಳಾಗ್ತಾ ಇರೋದು ಆ ಭಾಗದಲ್ಲಿ. ಪ್ರತಿ ಸಲ ಲೋಕಲ್ಸ್ ಅಂತ ಹೇಳಿದ್ರೆ, ಅಂದರೆ ಸಾಮಾನ್ಯವಾಗಿ ಚಿಕ್ಕಮಗಳೂರಿನ ಪ್ರವಾಸಿಗರು ಹಾಗೆ ಮಾಡಲ್ಲ. ಅಲ್ಲಿ ಬಾಡಿಗೆಗೆ ವೆಹಿಕಲ್ಗಳನ್ನು ಇಟ್ಕೊಂಡಿರ್ತಾರಲ್ಲ, ಅವ್ರಗಳ ದರ್ಪ ಮಾತ್ರ ಕಡಿಮೆ ಆಗ್ತಿಲ್ಲ. ಅದಕ್ಕೇನಾದರೂ ಲಗಾಮ ಹಾಕಬೇಕಪ್ಪ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾರಾಯಣಗೌಡ ನೀಡ್ತಾರೆ. ನಾರಾಯಣಗೌಡ, ಈ ರೀತಿಯ ಕಿತಾಪತಿಯೂ ಕೂಡ ಆ ಭಾಗದಲ್ಲಿ ಏನು ಹೊಸದಲ್ಲ. ಸೊ ಆಕ್ಸಿಡೆಂಟ್ ಏನಾಯಿತು, ಈಗ ಯಾರಿಗಾದ್ರೂ ಏನಾದರೂ ಪೆಟ್ಟಾಯ್ತಾ, ಎಲ್ಲಿ ತನಕ ಬಂದು ನಿಂತ್ಕೊಳ್ತು, ಪೊಲೀಸರು ಏನಾದರೂ ಬಂದ್ರಾ? ವಿದ್ಯಾ ಅಂತಂದ್ರೆ ನಿನ್ನೆ ಮತ್ತೆ ಇವತ್ತು ಏನು ಮುಳ್ಳಯ್ಯನಗಿರಿ ಭಾಗಕ್ಕೆ ನಿನ್ನೆ ಒಂದೇ ದಿನ ಸುಮಾರು 2.5 ಸಾವಿರಕ್ಕೂ ಅಧಿಕ ಕಾರ್ಗಳು ಹೋಗಿರುವಂತದ್ದು. ಗಿರಿಭಾಗದಲ್ಲೂ ಕೂಡ ನಿನ್ನೆ ಸುಮಾರು 3ರಿಂದ 4 ಅಪಘಾತಗಳು ಸಂಭವಿಸಿರುವಂತದ್ದು. ಯಾಕೆಂದ್ರೆ ಅದು ಒಂದು ಸಿಂಗಲ್ ರೋಡ್ ಆಗಿರೋದ್ರಿಂದ ಒಂದ್ ಕಡೆ ಒಂದು ವಾಹನ ಹೋದ್ರೆ ಮತ್ತೊಂದು ವಾಹನ ಬರೋದು ಕೂಡ ಕಷ್ಟ. ಅತಿ ಎಚ್ಚರಿಕೆಯಿಂದ ಅಲ್ಲಿ ವಾಹನ ಚಾಲನೆ ಮಾಡಬೇಕು. ಇಂತಹ ವಾತಾವರಣದಲ್ಲಿ ನಿನ್ನೆ ಕೂಡ ಈ ಒಂದು ಅಪಘಾತ ನಿನ್ನೆ ಸಂಜೆ ಈ ಒಂದು ಅಪಘಾತ ಸಂಭವಿಸಿರುವಂತದ್ದು. ಆದ್ರೆ ಏನು ಬಂದಂತ ಪ್ರವಾಸಿಗರನ್ನ ಕರ್ಕೊಂಡು ವಾಪಸ್ ಬರಕ್ಕೆ ಅವರಿಗೆ ಒಂದು 3,000-4,000ಕ್ಕೆ ಮಾತಾಡ್ಕೊಂಡು ಅವರನ್ನ 5-6 ಪ್ಲೇಸ್ ಗಳನ್ನ ತೋರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೆಲ ಸ್ಥಳೀಯರು ಒಂದು ಜೀಪ್ ಗಳನ್ನ ತಗೊಂಡು ಕೆಲವರು ಟಾಟಾ ಸುಮೋದಲ್ಲಿ ಅವರನ್ನ ಕರ್ಕೊಂಡು ಬರುವಂತದ್ದು. ಆದ್ರೆ ಅವರು ಈ ರೋಡ್ ಪರಿಚಯ ಇರೋದ್ರಿಂದ ಅವ್ರು ಹೆಂಗೆ ಬೇಕಂಗ ಗಾಡಿ ಹೊಡೆಯೋದ್ರಿಂದ ಈ ರೀತಿಯಾದಂತಹ ಅಪಘಾತಗಳು ಸಂಭವಿಸಿರುತ್ತೆ. ಯಾಕಂದ್ರೆ ಹೊರಗಡೆಯಿಂದ ಬಂದಂತವರಿಗೆ ರೋಡಿನ ಪರಿಚಯನೂ ಇರಲ್ಲ, ಅವ್ರು ಅತ್ಯಂತ ಜಾಗರೂಕವಾಗಿ ಚಾಲನೆ ಮಾಡುವಂತದ್ದು. ಆದ್ರೆ ಸ್ಥಳೀಯರು ಏನು ಅವ್ರು ಓಡಾಡಿ ಅಭ್ಯಾಸ ಇರುವಂತವ್ರು ಅವರು ಹೇಗ್ ಬೇಕಾಗಿ ಚಾಲನೆ ಮಾಡ್ಕೊಳ್ಬೇಕಾದ್ರೆ ಆ ಒಂದು ಕಾರಿಗೆ ಅಪಘಾತ ಆಗಿರುವಂತದ್ದು. ಪೊಲೀಸರು ಬಂದಂತ ಸಂದರ್ಭದಲ್ಲೂ ಕೂಡ ಅವ್ರು ಅದನ್ನೇ ಹೇಳಿರುವಂತದ್ದು, ಸರ್ ನಾವು ಸೈಡಲ್ಲಿ ಬರ್ತಾ ಇದ್ದಂತ ಗಾಡಿಗೆ ಇವರು ಅತಿ ವೇಗವಾಗಿ ಮದ್ಯ ಸೇವನೆ ಮಾಡ್ಕೊಂಡ್ ಬಂದು ಅವರು ಆ ಗುಟ್ಟಗಳನ್ನ ಹಾಕೊಂಡು ನಮಗೆ ಬಾಯಿ ಬಂದಂಗೂ ಕೂಡ ಬೈದ್ರು. ನಾವು ಅಂದ್ರೆ ನಾವು ಸೈಡಲ್ಲಿ ನಿಧಾನ ಬರ್ತೀವಂತ ಗಾಡಿಗೆ ಈ ರೀತಿ ಮಾಡಿದ್ದೀರಾ ಅಂತ ಹೇಳಿ ಅವರು ಕೂಡ ಪೊಲೀಸರ ಹತ್ರ ಮನವಿ ಮಾಡ್ಕೊಂಡಿರುವಂತದ್ದು. ಆದ್ರೆ ದೂರದಿಂದ ಬಂದಂತವ್ರು ನಮಗೆ ಈ ಪೊಲೀಸು ಕೇಸು ಮತ್ತೆ ಯಾಕೆಂದ್ರೆ ಅವರು ಬೆಂಗಳೂರಿಂದ ಕೆಲಸ ಮಾಡ್ತಾ ಇರುವಂತವ್ರು ನಮಗೆ ಕೋರ್ಟಿಗೆ ಓಡಾಡಕ್ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಅದನ್ನ ಸೆಟಲ್ಮೆಂಟ್ ಮಾಡ್ಕೊಂಡು ವಾಪಸ್ ಹಿಂದಿರುಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ನಾರಾಯಣಗೌಡ.